ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂದರೆ ತಂದೆ ತಾಯಿಗಳ ಕಾಟ, ಮನೆಯಾಗಿದ್ದರೆ ಎಂದರ ಮಕ್ಕಳ ಕಾಟ, ಓಣ್ಯಾಗ ಬಂದರೆ ಗೆಳೆಯರ ಕಾಟ, ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವ ಸ್ಮೃತಿಯಾಗಳು ಚಿಕ್ಕಾಡಿ ಕಾಟ. ಆ ಚಿಕ್ಕಾಡಿ ಕಾಟವನ್ನು ತಾಳಲಾರವನ್ನು ತಮ್ಮನ್ನು ಮಾತನಾಡಿಸುವ ಕಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ, ಏರಿಕೊಂಡು ಬರಬೇಕು ನಿಮ್ಮ ನಾವಾಗಿದ್ದವ. ಸಾರಥಿಯೇ ಹೋಗತಿ, ನಿನ್ನ ನುಡಿಯ ಕೇಳೆ ನನಗೆ ಸಂತೋಷವಾಯಿತು. ಹೌದು ದೇವ, ಇತ್ತ ಬರುವಂತ ನಾವು ಮತ್ತು ವಿಸ್ತಾರವಾಗಿ ಹೇಳುವೆ, ಚಿತ್ತ ಬಿಟ್ಟು ಕೇಳೋದರಾಗ ಚೆನ್ನಾಗಿರಲಿ ದೇವ. ಎಂದ ಕೋಪಕ್ಕೆ ಮತ್ತ ವೈರಿಗಳು ತಮ್ಮ ನಿಜವಾದವನ್ನು ಬಿಟ್ಟು ಖಡಕ್ ಮಹಾಮಲ್ಲಿಗ ಅಖಂಡ ಪ್ರಚಂಡಕ್ಕೆ ಹುಟ್ಕೊಂಡ ಈ ಬುಧವಲಟ್ಟದ ಕಂಡಗಲಿಯ ನಾವು ಹೌದು ದೇವ. ಹಸ್ತಿನಾವತಿಯ ಸಿಂಹಾಸನಕ್ಕೆ ಶತಮಾನ ಪ್ರಭಾವದಿಂದ ಪ್ರಕಾಶಿಸುವ ರಾಷ್ಟ್ರ ಮಹಾರಾಜನ ಸಂಭೂತ ವೈರಿಕುಲ ಕೂರ್ತ ಗಾಂಧಾರಿಯ ಮನವರ ಗರ್ಭಾತಿಯಲ್ಲ ಕೋಟಿ ನಕ್ಷತ್ರ ರಾಶಿ ಚಂದ್ರೋದಯವಾದಂತೆ ಉದ್ಭವಿಸುವ ದುರ್ಯೋಧನ ಭೂಪ ಸೋಮಕುಲ ಪ್ರದೀಪ ಹೊಡೆದ ಮಹಾರಾಜನಂತ ತಿಳಿಯಲೇ ಸಾಧ್ಯ. ರಂಗಮಂಟಪಕ್ಕೆ ಬಂದ ಬಗೆ ಎಂದು ಕೇಳಿದೆ. ಹೌದು ದೇವ. ಬಂಡನಾದ ಮೂಢ ಪಾಂಡವರು ನಮ್ಮ ಸಂಗಡ ಯುದ್ಧಾಂಗಣ ಹೂಡಿ ದೃಢ ಸಿಡಿಲಿನ ಕಟು ವೀರನೆಲ್ಲ ನಿರ್ಮೂಲನೆ ಮಾಡಿ ಕಟು ಸಡಗರ ಕ್ರಮದಿಂದ ಮೆರೆಯುವುದು ಕಂಡು ಹೃದಯದೊಳ್ಳಂದ ಪಾಂಡವರನ್ನು ಸಂಪರಿಸುವುದಕ್ಕೆ ಎಲ್ಲ ಹೃದಯದೊಳಗಿದ್ದ ಸಿಟ್ಟು ಆಪ್ತ ಬಾಂಧವರಾದ ಕನಿಕರ್ಣ ಅಶ್ವತ್ಥಾಮರೊಡನೆ ಯುದ್ಧಾಲೋಚನೆ ಮಾಡಲು ಬರುವಾಯ್ತು ಕಂಡಿಯ ಸಾರಥಿ. ತಿಳಿಯಿತು ಭೂಮತಿ, ಮುಂದೇನು ಸಂಗತಿ? ಎಲೈ ಸಾರಥ್ಯ ದೇವ, ಶೂರನಾದ ಅಶ್ವತ್ಥಾಮನನ್ನು ಬರೆಯುವಂತೆ ಆಗು ಸಾಧ್ಯ. ಒಳ್ಳೆಯದು ಭೂಮತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಅಶ್ವತ್ಥಾಮ ಕರ್ಕೊಂಬರಿ. ಅಶ್ವತ್ಥಾಮ